ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರಾಜೇಶ್ವರಿ. ಇವತ್ತಿನ ರೆಸಿಪಿ ಬಂದು ಬೀಟ್ರೂಟ್ ಚಟ್ನಿ. ಇದಕ್ಕೆ ಬೇಕಾಗಿರೋದು 3 ಬೀಟ್ರೂಟ್ ಹಾಗೂ ಸ್ವಲ್ಪ ಕಾಯಿ ತುರಿ ಹಾಗೂ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಕರಿಬೇವಿನ ಸೊಪ್ಪು 1 ಹಾಗೂ ಸ್ವಲ್ಪ ಗಟ್ಟಿ ಹಿಂಗನ್ನು ತಗೊಂಡಿದ್ದೇನೆ. ಸ್ವಲ್ಪವೇ ಸ್ವಲ್ಪ ಇದು ನೋಡಿ ಈ ಪ್ರಮಾಣದಲ್ಲಿ, ಹಾಗೂ ಸಾಸಿವೆ ಸ್ವಲ್ಪ ಹಾಗೂ 2 ಒಣಮೆಣಸಿನಕಾಯಿ. ಇದನ್ನು ಈಗ ನಾವು ಬೇಯಿಸೋಣ. ಸ್ವಲ್ಪ ನೀರನ್ನು ಹಾಕಿ ಬೀಟ್ರೂಟ್ ಹಾಗೂ ಒಣಮೆಣಸಿನಕಾಯಿ 2 ಸ್ವಲ್ಪ ಬೇಯುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಬೇಯಿಸೋಣ. ಇದು ಬೇಯಬೇಕು, ಚೆನ್ನಾಗಿ ಬೀಟ್ರೂಟ್ ಬೇಯಬೇಕು. ಆನಂತರ ಇದನ್ನು ನೋಡಿ ಈ ಅದಕ್ಕೆ ಬೇಯಿಸಿಕೊಳ್ಳಬೇಕು. ಆಗ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೋಡಿ ಈ ಅದಕ್ಕೆ ಬಂದರೆ ಸಾಕು. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ಒಗ್ಗರಣೆಯನ್ನು ಮಾಡಿಕೊಂಡು ಈಗ ರೆಡಿಯಾಗಿದೆ ನಮ್ಮ ರುಚಿಕರವಾದಂತಹ ಬೀಟ್ರೂಟ್ ಚಟ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.